ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವೇಚ ಮಿಷ್ಟಕೃತ್ನೇಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಸುಸ್ತು, ವಿಪರೀತ ಸುಸ್ತಿತ್ತು ಅಂತಂದರೆ ಯಾವಾಗಲೂ ಸುಸ್ತು, ಒಂಚೂರು ನಡೆದ್ರೆ ಸುಸ್ತು, ಮೆಟ್ಲೆತ್ತಿದ್ರೆ ಸುಸ್ತು, ಕೆಲಸ ಮಾಡ್ತು ಅಂದರೆ ಸುಸ್ತು. ಇದಕ್ಕೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿ. ಸುಸ್ತು ಏನಕ್ಕೆ ಆಗುತ್ತೆ ಅಂದರೆ ಸೋಮಾರಿತನದಿಂದ ಮತ್ತು ಬೊಜ್ಜಿ ಇರೋದ್ರಿಂದ, ಗೊತ್ತಲ್ಲ, ಎರಡರಿಂದ ಕಾರಣನೂ ಕೂಡ ಬರುತ್ತೆ. ಮತ್ತು ಜೀವನನೇ ಸಾಕು ಅಂತ ಅನ್ನೋವಂಥ ಮನಸ್ಥಿತಿ ಇತ್ತು ಅಂತಂದರೆ ಇದು ಬರುತ್ತೆ. ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಹೋಗುತ್ತೆ ಅಂದರೆ ಸಮಾನ ಮುದ್ರೆ. ಈ ಹೆಬ್ಬೆರಳಿಗೆ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕೆರೆಬೆರಳು ತಾಗಿಸ್ಬೇಕು. ಈ ಸಮಾನ ಮುದ್ರೆಯನ್ನು ನೀವು ಮಾಡ್ತು ಅಂತಂದರೆ ಸುಸ್ತು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, ಎಲ್ಲ ಹೊರಟೋಗ್ಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥೊಂದು ಸುಸ್ತಿಗೆ ನಿವಾರಣೆ ಆಗುವಂಥ ಒಂದು ಮುದ್ರೆ. ಎಷ್ಟು ನಿಮಿಷ ಮಾಡಬೇಕು? ಕೇವಲ 5ರಿಂದ 6 ನಿಮಿಷ ಮಾಡಿ, ಸುಸ್ತು ಹೊರಟೋಗ್ಬಿಡುತ್ತೆ. ಬೆಳಗ್ಗೆ 5ರಿಂದ 6 ನಿಮಿಷ, ಸಾಯಂಕಾಲ ಒಂದು 5ರಿಂದ 6 ನಿಮಿಷ ಮಾಡಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು. ವಿಶೇಷವಂತ ಮುದ್ರೆಯ ವಿಚಾರ. ಇನ್ನು ಅಂದುಕೊಂಡಿದ್ದು ಆಗಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಈ ಮನಿ ಸೂತ್ರದಲ್ಲಿ ನಾನು ಹೇಳ್ಕೊಡೋದು ಅಂತಂದರೆ ಇಷ್ಟೊಂದಿದೆ, ಅದರಲ್ಲಿ ಇದು ತುಂಬ ಪ್ರಮುಖವಾದ. ಯಾವುದು ಅಂದರೆ 369 ಫಾರ್ಮುಲಾ. ಗೊತ್ತಲ್ಲ, 3 6 9 ಗೊತ್ತಲ್ಲ. ಈ 3 6 9, 9 + 6 15, 15 + 3 ಎಷ್ಟು? 16 17 18. 1 + 8 ಎಷ್ಟು? 9. ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಈ 3 6 9 369 ಫಾರ್ಮನ್ನು ಇಟ್ಕೋಬೇಕು. ನೀವು ಸಂಕಲ್ಪ ಬರೀತೀರಾ, 369 ಸರಿ ಬರೀರಿ, ನಿಮಗೆ ಸಂಕಲ್ಪ ಹಿಡಿರುತ್ತೆ. ಭಾಳಷ್ಟು ಜನ ಮಕ್ಕಳಾಗಬೇಕು ಅಂತ ಅಂದ್ಬಿಟ್ಟು ದೇವ್ರನ್ನ ಪ್ರದಕ್ಷಿಣೆ ಮಾಡಿದೆ. ನೀವು 369 ಸರಿ ನೀವು ಸುತ್ತಿ, ಒಂದೇ ದಿನ ಅಲ್ಲ, ನೀವು 1 ತಿಂಗಳು ತೊಗೊಳ್ಳಿ, 2 ತಿಂಗಳು ತೊಗೊಳ್ಳಿ, 360 ಒಂದು 3 ದಿನ ತೊಗೊಳ್ಳಿ, 5 ದಿನ ತೊಗೊಳ್ಳಿ, ನಿಮ್ಗೆ ಆಗಿಬಿಡುತ್ತೆ, ನಿಮ್ಗೆ ಬಂದುಬಿಡುತ್ತೆ, 100% ಬರುತ್ತೆ. ಗೊತ್ತಲ್ಲ. ನೀವು ಏನು ಸಂಕಲ್ಪ ಬರೀ, ಸಂಕಲ್ಪನ 369 ಸರಿ ಬರೀ, ನಿಮ್ಗೆ ಆಗಿಲ್ಲ ಅಂದರೆ ಕೇಳಿ. ಇದೇ ಮೇ 10ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ, ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ರಿಜಿಸ್ಟರ್ ಆಗಿ, ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ, ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ. ಅದ್ಭುತವಾದಂಥ ಒಂದು ವಿಚಾರಗಳು. ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೀವೊಂದು ಹೊರಗಡೆ ಹೋಗ್ಬೇಕು ಅಂತಂದ್ರೂ ಕೂಡ ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ, ಏನಕ್ಕೆ? 4 ಜನ ನಂಗೆ ಗೌರವ ಕೊಡಲಿ, ಅವ್ರು ವಶೀಕರಣ ಆಗದಿದ್ದರೆ ಪರ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋದು. ಅದಕ್ಕೋಸ್ಕರ ನಾವು ಜನವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು. ಮೇ 10ನೇ ತಾರೀಕಿಂದ 7 ದಿನದ ಒಂದು ಕ್ಲಾಸ್ ಇದೆ, ಕಾರ್ಯಾಗಾರ ಇದೆ. ಇನ್ನು 2 ದಿನ ನೀವು 1000 ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖಾಮುಖಿಯಾಗಿ. ಅದ್ಭುತವಾದಂಥ ಕ್ಲಾಸಸ್ಸು. ಅದನ್ನು ನೀವು 7 ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ. ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ, ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ. ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ. ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ. ಇವ್ರು ಬರಬೇಕಾಗಿರೋ ದುಡ್ಡು ಇದೆಯಲ್ಲ, ಅದು ತುಂಬ ಅಂದರೆ ತುಂಬ. ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನಿಮಗೆ ದುಡ್ಡು ಬರ್ತಾನೇ ಇರಬೇಕು, ದುಡ್ಡು ಖರ್ಚೇ ಆಗಬಾರ್ದು. ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಾಗಾರ ಮತ್ತು ಶಿಬಿರ ಅಂತ ಹೇಳ್ಬೋದು. ಸುಮ್ಮನೆ ನನಗೆ ಈ ಥರ ಇಂಥ ಕೆಲಸ ಆಗಬೇಕು, ಇಂಥ ದುಡ್ಡು ಕೊಡಬೇಕು, ಇಂಥ ಕಡೆಯಿಂದ ದುಡ್ಡು ಬರಬೇಕು, 3 6 9
ಈ ಫಾರ್ಮುಲಾ ಇಟ್ಕೊಳ್ಳಿ, ನಿಮ್ಮ ಕೆಲಸ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆಲ್ಲವೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಬರೀತೀರಾ 369 ಸರಿ ಬರೀರಿ, ಗೊತ್ತಲ್ಲ. 3 ಸರಿ ಫಸ್ಟು ಬರೀರಿ, 6 ಸರಿ ಬರೀರಿ, ಆಮೇಲೆ 9 ಸರಿ ಬರೀರಿ, 30 ಸರಿ ಬರೀರಿ, ಅಥವಾ 60 ಸರಿ ಬರೀರಿ, 90 ಸರಿ ಬರೀರಿ. 3, 6, 9 ಪಕ್ಕ ಇಟ್ಕೊಬಿಡಿ ಈ ನಂಬರು. ಇದು ಅದೃಷ್ಟದ ಸಂಖ್ಯೆ. ಇದು ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಪಟ್ಟ 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 ಅಂತ ಕೆಲಸ ಆಗಿಬಿಡುತ್ತೆ. ನೀವು 3 ಸರಿ ಹಾಕಿ ಆಗಲೋ 6 ಸರಿ ಹಾಕಿ ಒಂದು ಕೆಲಸಕ್ಕೆ ಕೈ ಹಾಕಿ, ಮತ್ತೆ 9 ಸರಿ ಹಾಕಿ, ನಿಮ್ಮ 9 ಸರಿ ಆಗಷ್ಟರಲ್ಲಿ 3, 6, 9 ನಮ್ಗೆ ಆಗ್ಬಿಡುತ್ತೆ. ಅಸಾಧ್ಯವಂಥದ್ದು ಯಾವುದು ಇಲ್ಲ. ಅದಕ್ಕೋಸ್ಕರ ಈ 369 ಫಾರ್ಮುಲಾ ಇದು ಯಾವ ರೀತಿ ಬರೀಬೇಕು, ಯಾವ ವಿಚಾರದಲ್ಲಿ ಎಷ್ಟು ಸರಿ ಬರೀಬೇಕು, ಗೋಡೆ ಮೇಲೆ ಬರೀಬೇಕಾ, ಅಥವಾ ಪುಸ್ತಕದಲ್ಲಿ ಬರೀಬೇಕಾ, ಅಥವಾ ಮನಸ್ಸಲ್ಲಿ ಬರ್ಕೋಬೇಕಾ? ಇವಾಗ ಯಾರೂ ಬರೀತಾರಲ್ಲ, ಎಲ್ಲ ನೋಟ್ ಪ್ಯಾಡು ಮೊಬೈಲಲ್ಲೆಲ್ಲ ಬರ್ಕೊಬಿಡ್ತಾರೆ. ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ಗೊತ್ತಲ್ಲ. ಇದು ವಿಶೇಷವಾದೊಂದು ಮನಿ ಸೂತ್ರದ ವಿಚಾರ. ಬರಬೇಕಾಗಿರೋಂಥ ಆಸ್ತಿ ಬರ್ತಾ ಇಲ್ವಾ? ಎಷ್ಟು ಕಷ್ಟಪಟ್ಟರು ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ವ, ಸ್ವಂತ ಮನೆ ಅಂತ ತಲೆನೇ ಕೆಡಿಸ್ಕೊಬೇಡಿ. ಈ ಕಡಲೆಕಾಳಿಂದ ಈ ಸರಳವಾದ ತಂತ್ರವನ್ನು ಮಾಡಿ ನಿಮ್ಗೆಲ್ಲವೂ ಕೂಡ ತಕ್ಷಣ ಬೇಗನೆ ಆಗಿಬಿಡುತ್ತೆ. ಅಲ್ಲ, ಏನು ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಇನ್ನು ಆಸ್ತಿ ವಿಚಾರ ಮತ್ತು ಮನೆ ಕಟ್ಟುವಂತಹ ಯೋಗ ಬರಬೇಕು ಅಂತಂದರೆ, ಇದು ಆಸ್ತಿ ಎಲ್ಲ ಏನು ಅಂತಂದರೆ, ನಮ್ಮಲ್ಲಿ ಋಣ ಇತ್ತು ಅಂತಂದರೆ ಬಂದೇ ಬರುತ್ತೆ. ಆದರೆ ಬೇಗ ಬರಬೇಕು. ಯಾವಾಗಲೂ ಬಂತು ಅಂದರೆ ಏನು ಪ್ರಯೋಜನ? ನಮ್ಮ ಮಕ್ಕಳ ಕಾಲಕ್ಕೆ ಬಂದರೆ ಏನು ಪ್ರಯೋಜನ? ನಾವು ಅದನ್ನು ತೆಗೆದುಕೊಂಡು ಅನುಭವಿಸ್ಬೇಕು. ಅದಕ್ಕೇನು ಮಾಡಬೇಕು? ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಈ ಹರಳಿ ಮರದ ಕೆಳಗಡೆ ಇರುವಂಥ ಮಣ್ಣನ್ನು ತೆಗೆದುಕೊಂಡು ಬರಬೇಕು, ಗೊತ್ತಲ್ಲ. ಇದು ತುಂಬ ದೈವಶಕ್ತಿ ಇರುವಂಥ, ಎಲ್ಲಿ ದೈವಶಕ್ತಿ ಇರುತ್ತೋ ಅಲ್ಲಿ ಮಾತ್ರ ಹರಳಿ ಮರಗಳು ಹುಟ್ಟುತ್ತದೆ. ಈ ಅರಳಿ ಮರ, ಪ್ರಪಂಚದಲ್ಲಿರುವಂಥ ಅರಳಿ ಮರಗಳನ್ನು ನೀವು ಕಡಿದು ಬಿಡ್ತು ಅಂತಂದರೆ ಎಲ್ಲ ಮರಗಳು, ಪ್ರಪಂಚದಲ್ಲಿರುವಂಥ ಮರಗಳೆಲ್ಲ ಸತ್ತೋಗ್ಬಿಡುತ್ತಂತೆ, ಅಷ್ಟು ಪವರ್ಫುಲ್. ಹಾಗಾಗಿ ತುಂಬ ಪವರ್ಫುಲ್ ಇರುವಂಥ ಒಂದು ಅರಳಿ ಮರ, ಅದರ ಕೆಳಗಡೆ ಇರುವಂಥ ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡು ಬಂದು ನೀವು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಿಳಿ ಬಟ್ಟೆಯಲ್ಲಿ ಅಲ್ಲಿ ಹಾಕಬೇಕು. ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡು ಬಂದು, ಮತ್ತು ಒಂದು ಇಡೀ ಕಸ್ತೂರಿ ಅರಿಶಿಣವನ್ನು ತೆಗೆದುಕೊಂಡು ಬಂದು ಅದರೊಳಗಡೆ ಹಾಕಿ ಕಲಸಿ, ಗೊತ್ತಲ್ಲ. ಅದನ್ನು ಮಾಡಿ ನೀವು ಒಂದು ಚೂರು ಒಣ ಕೊಬ್ಬರಿಯನ್ನು ಹಾಕಬೇಕು, ಗೊತ್ತಲ್ಲ. ಆಮೇಲೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ಕುಂಕುಮವನ್ನು ಸವರಿ ಹಾಕಬೇಕು ಅದರೊಳಗಡೆ. ಮತ್ತು ನಿಮ್ಮ ಹೆಸರನ್ನು, ಮತ್ತು ನೀವು ಯಾವ ಮನೆ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು, ಏನು ಫುಲ್ಲು ಡೀಟೇಲ್ಸನ್ನು ಆ ಚೀಟಿ ಒಳಗಡೆ ಹಾಕಬೇಕು, ಗೊತ್ತಲ್ಲ. ಇದು ಕಡಲೆಕಾಳು ಗುರುವಿನ ಸಂಕೇತ. ಅರಳಿ ಮರ ದೇವತೆಗಳಿಗೆ ವಾಸ ಮಾಡುವಂಥ ಒಂದು ಸ್ಥಾನ, ಗೊತ್ತಲ್ಲ. ಮತ್ತು ಅರಿಶಿಣ, ಮತ್ತು ನಿಮಗೆ ಗಂಡ ಹೆಂಡತಿಗೆ ಬರುವಂಥ ಒಂದು ಯೋಗ, ಮತ್ತು ಒಣ ಕೊಬ್ಬರಿ. ನೀವೇನು ಅಂತಂದರೆ ಕಲ್ಪವೃಕ್ಷ ನೋಡಿ, ತೆಂಗಿನ ಮರದ ಯಾವುದೇ ಒಂದು ವಸ್ತು ಆದರೂ ಕೂಡ ಅದನ್ನು ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ತು ಅಂತಂದರೆ ಕೇಳಿದ್ದನ್ನು ಕೊಟ್ಬಿಡುತ್ತೆ ಆ ಕಲ್ಪವೃಕ್ಷ. ಅದಕ್ಕೋಸ್ಕರ ಪೂಜೆಗೆ ತೆಂಗಿನಕಾಯಿಯನ್ನೇ ತೆಗೆದುಕೊಂಡು ಹೋಗುವಂಥದ್ದು. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ 6 ತಿಂಗಳೊಳಗೆ ನಿಮಗೆ ಸಾಲ ಸೋಲಗಳು ತೀರೋಗ್ಬಿಡುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗಿಂತ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಾರೆ, ಅದು ಆಗ್ತಾಯಿಲ್ಲ ಗುರುಗಳೇ, 7-8 ಲಕ್ಷ ಖರ್ಚಾಗುತ್ತೆ, ಮಕ್ಕಳು ಮದುವೆ ಮಾಡಬೇಕು, ಆಸ್ತಿ ಪಾಸ್ತಿ ಅಂತ ಮಾಡಬೇಕು, 20 ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಾರೆ. ಅದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ, ಗೊತ್ತಲ್ಲ. ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ,
ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ. ಗೊತ್ತಲ್ಲ, ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಗೊತ್ತಲ್ಲ. ಬೇರೆ ಕಾಯಿ ಏನಕ್ಕೆ ತೊಗೊಂಡೋಗಲ್ಲ ಪೂಜೆಗೆ, ಎಷ್ಟೊಂದು ಕಾಯಿಗಳಿದೆ, ಏನಕ್ಕೆ ತೊಗೊಂಡೋಗಲ್ಲ, ಇದನ್ನೇ ತಗೋತೀವಿ. ಕಲ್ಪವೃಕ್ಷ ಅಂದ್ಕೊಂಡಿದ್ದಾಗ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಮೊದಲನೇ ಬಾರಿ ನೀವು ಹೋಯ್ತು ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು, ಹೂವನ್ನು ತೆಗೆದುಕೊಂಡೋಗಿ ಆಮೇಲೆ ಎರಡನೇ ಸರಿ ನೀವು ತೊಗೊಂಡ್ಕೊಂಡು ಪೂಜೆ ಮಾಡಲ್ಲ ಬಿಡು ಅಲ್ಲಿ ಇಲ್ಲಿ ಹಾಕು, ನೀವು ತಗೊಂಡು ಒಳಗಡೆ ಎಂಟ್ರಿ ಆದರೆ ಸಾಕು, ನೀವು ಪೂಜೆ ಮಾಡಿಸಷ್ಟೇ ಪ್ರತಿಫಲ ಸಿಗುತ್ತೆ ನಿಮಗೆ. ತಗೊಂಡು ಒಳಗಡೆ ದೇವಸ್ಥಾನ ಆವರಣಕ್ಕೆ ಎಂಟ್ರಿ ಆಗಿ ಅಷ್ಟು ಪ್ರತಿಫಲ ನಿಮಗೆ ಸಿಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಇದೆಲ್ಲ ಮಾಡಿ ನಿಮ್ಮ ಹೆಸರನ್ನ ಬರೆದು ಆ ಒಂದು ಬಿಳಿಯ ಗಂಟಿಗೆ ಹಾಕಿ ನೀವೇನು ಮಾಡಿ ಇದನ್ನು ತೆಗೆದುಕೊಂಡೋಗಿ ನಾಗರಕಲ್ಲು, ಅರಳಿ ಕಟ್ಟದ ಮುಂದೆ ನಾಗರಕಲ್ಲಿರುತ್ತೆ, ಆ ನಾಗರಕಲ್ಲು ಮುಂದೆ ನೀವು ಸಂಕಲ್ಪ ಮಾಡಿ ನನಗೆ ಆಸ್ತಿ ಬರಲಿ ಅಥವಾ ಮನೆ ಕಟ್ಟುವಂಥ ಯೋಗ ಬೇಗ ಬರಲಿ, ಮನೆ ಕಟ್ಟುವಾಗ ಆಗಲಿ ಅಂತ ಬರೆದು ಅಂತ ಸಂಕಲ್ಪವನ್ನು ಮಾಡಿ ನೀವು ಅದನ್ನು ಇಟ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ಕೂಡ ಅದು ಆಗುತ್ತೆ, ಎರಡು ಮಾತಿಲ್ಲ. ಮತ್ತು ಯಾವುದೇ ರೀತಿಯಂಥ ಒಂದು ಈ ಸಂಕಲ್ಪಗಳು, ಆಸೆಗಳು ಈಡೇರಬೇಕು ಅಂತಂದರೆ ನಿಮ್ಮ ಹೆಸರನ್ನ ಬರೆದು ಮನೆ ಕಟ್ಟುವಂಥ ಯೋಗ ಬರಲಿ ಅಥವಾ ಇನ್ನೂ ಏನೇ ಒಂದು ವಿಚಾರಗಳು ಇಟ್ಕೊಂಡು ನೀವು ಓಂ ಬ್ರಹ್ಮಾಂಡ ರುದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ, ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಎಲ್ಲ ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ.